ಪ್ರತಿ ಮನೆ ಒಂದು ಕನಸಿಂದ ಶುರುವಾಗುತ್ತೆ. ಇದು ಕೇವಲ ಒಂದು ಬಿಲ್ಡಿಂಗ್ ಅಲ್ಲ, ಪ್ರೀತಿ, ಕನಸು ಮತ್ತು ಜನರೇಷನ್ಸ್ಗಾಗಿ ಕಟ್ಟಿದ ಒಂದು ಆಶ್ರಯ. ಇಲ್ಲಿಗೆ ಬಂದಾಗ ವೈಬ್ಸ್ ಏನಿತ್ತು ಅಂತಂದ್ರೆ ಇಟ್ಸ್ ಮಚ್ ಬಿಗ್ಗರ್ ಸ್ಪೇಸ್ ಅಂಡ್ ಮೋರ್ ಲಕ್ಸುರಿ. ಓಕೆ, ವೆನ್ ವಿ ಕಂಪೇರ್ ಟು ವಾಟ್ ವಿ ಹ್ಯಾಡ್ ಅರ್ಲಿಯರ್. ವಾಸ್ತು ಪ್ರಕಾರ ಮನೆ ಇರೋದ್ರಿಂದ ಯಾವುದೇ ಒಂಥರ ಗ್ರಹಗತಿಗಳಾಗಲಿ ದೃಷ್ಟಿಯಾಗಲಿ ಯಾವುದೂ ಇಲ್ಲ ಈ ಮನೆಗಳಲ್ಲಿ. ಆ ಥರ ಪರ್ಫೆಕ್ಟಾಗಿ ಮನೆ ಕಟ್ಟಿದ್ದಾರೆ ಇಲ್ಲಿ. ಅನ್ನಪೂರ್ಣೇಶ್ವರನೇ ಅನುಗ್ರಹಿತ ಒಂಥರ ಪೀಸ್ ಆಫ್ ಮೈಂಡ್, ಒಂದು ಶಾಂತಿ ನೆಲೆಸಿದೆ ಮನೆಯಲ್ಲಿ. ಅದೊಂದು ಹೇಳಿದೆ ನನಗೆ. ಆ್ಯಂಡ್ ಇದು ಹಿಂದ್ಗಡೆ ಪಾರ್ಕ್ ಬರುತ್ತೆ, ಸೊ ವಿ ಹ್ಯಾವ್ ಅವರ್ ಓನ್ ಸ್ಪೇಸ್. ಸೊ ಹಾಗಾಗಿ ನನಗೆ ಸಖತ್ ಲೊಕ್ಯಾಲಿಟಿ ಇಷ್ಟ ಆಯಿತು. ಮತ್ತು ಹಿಂಗೆ ಡೆಡ್ ಎಂಡ್ ಹೋಯ್ತು ಅಂತಂದರೆ ಯು ಹ್ಯಾವ್ ಅ ಬ್ಯೂಟಿಫುಲ್ ಇಸ್ಕಾನ್ ಈ ರೋಡ್ ಎಂಡಲ್ಲೇ ಇದೆ. ಸೊ ಇಟ್ ವಾಸ್ ಅ ವೆರಿ ಗುಡ್ ವೈಬ್. ಒಂದು ಈ ಫ್ಲೋರ್ ಮಾತ್ರ, ಸೊ ವಾಟ್ ವಿ ವಾಂಟೆಡ್ ವಾಸ್ ಅ ಕನೆಕ್ಟೆಡ್ ಸ್ಪೇಸ್. ಅಂದರೆ ಪೂಜಾ ರೂಮಿಂದ ಕನೆಕ್ಟ್ ಆಗಬೇಕು, ರೂಮಿಂದ ಕನೆಕ್ಟ್ ಆಗಬೇಕು, ಕಿಚನಿಂದ ಕನೆಕ್ಟ್ ಆಗಬೇಕು, ಲಿಫ್ಟಿಂದ ಕನೆಕ್ಟ್ ಆಗಬೇಕು. ಐ ಮೀನ್ ವಿ ವರ್ ಲಿಟ್ರಲಿ ವೆರಿ ಪರ್ಟಿಕ್ಯುಲರ್ ಆನ್ ದಿಸ್. 3D ಇಮೇಜಸ್ ಅವ್ರು ಕಳಿಸ್ತಾರೆ. ಆ 3D ಇಮೇಜಸ್ ಕಳಿಸಿದ್ಮೇಲೆ ಆನ್ ಸೈಟು ಇಟ್ ವುಡ್ ಮ್ಯಾಚ್ ಎಕ್ಸಾಕ್ಟ್ಲಿ ದ 3D ಇಮೇಜು. ನಾವು ನೋಡ್ತೀವಲ್ವಾ, ಮನೆಗೆ ಬಂದ್ಬಿಟ್ಟು ಫೈನಲಿ ನಮಗೆ ಖುಷಿಯಿಂದ ನಾವು ಒಪ್ಕೊಂಡಿದ್ದು ಚೆರಿಷ್ಗೆ. ಥರ್ಡ್ ಫ್ಲೋರ್ ಅಲ್ಲಿ ನನಗೆ ಇದೇ ಥರ ಬರಬೇಕು ಅಂತ ಬ್ರಿಕ್ ಕ್ಲಾಡಿಂಗು, ಮತ್ತು ನನ್ನ ಆಫೀಸ್ ಸ್ಪೇಸು, ಆಮೇಲೆ ಹೋಮ್ ಥಿಯೇಟರು. ಚೆರಿಷ್ ಆರ್ಕಿಟೆಕ್ಟ್ ವಾಸ್ ಎಕ್ಸ್ಟ್ರೀಮ್ಲಿ ಗುಡ್. ಐ ಮೀನ್ ದೇ ವರ್ ಸಜೆಸ್ಟಿಂಗ್, ಇಲ್ಲ ಸರ್ ಇದನ್ನ ಮುಂದೆ ಹಾಕೋಣ, ಇಲ್ಲ ಹಿಂದೆ ಹಾಕೋಣ. ಒನ್ ಪ್ಲಾನಿಂಗ್ ಫೇಸಲ್ಲಿ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ನಾವು ಎಷ್ಟು ಚೇಂಜಸ್ ಮಾಡ್ತಾ ಇದ್ವಿ ಅಂದರೆ ಅವರು ಒಂದು ಪ್ಲ್ಯಾನ್ ಕೊಡ್ತಾರೆ, ನಮ್ಗೆ ಹೇಗೆ ಬೇಕೋ ಹಾಗೆ ಪ್ಲ್ಯಾನ್ ಕೊಡ್ತಾರೆ. ಆ್ಯಂಡ್ ಅಗೇನ್ ಅವ್ರು ನಮ್ಮನ್ನು ಕೇಳ್ತಾರೆ, ನಿಮಗೆ ಇದು ಓಕೆನಾ ಅಂತ 2-3 ಸತಿ ಕೇಳ್ತಾರೆ. ನೋ, ಐ ಥಿಂಕ್ ದಿಸ್ ನೀಡ್ ಟು ಗೆಟ್ ಸಮ್ ಚೇಂಜಸ್ ಅಂತ. ಮತ್ತೆ ವಿ ವಿಲ್ ಕಾಲ್ ಬ್ಯಾಕ್. ಆಮೇಲೆ ಮತ್ತೆ ಅವ್ರು ರೀಪ್ಲಾನಿಂಗ್ ಮಾಡಿ ಅದನ್ನು ಮತ್ತೆ ನಮಗೆ PDF ಮೂಲಕ ಕಳಿಸ್ಕೊಡ್ತಾರೆ. ದ ಥರ್ಡ್ ಫ್ಲೋರ್ ಕನ್ಸ್ಟ್ರಕ್ಟ್ ಆಗ್ತಾ ಇರಬೇಕಾದ್ರೆ ವಿ ಪ್ಲಾನ್ ಫಾರ್ ಅ ಸ್ಕೈಲೈಟ್. ಫಸ್ಟು ಫುಲ್ ಬಿಲ್ಡಿಂಗ್ ಪ್ಲಾನ್ನಲ್ಲಿ ಅದು ಇಲ್ವೇ ಇಲ್ಲ ಸ್ಕೈಲೈಟು ಥರ್ಡ್ ಫ್ಲೋರ್ನಲ್ಲಿ. ಆಮೇಲೆ ಸ್ಕೈಲೈಟ್ ಕೊಟ್ಟಿದ್ದು. ದಟ್ ವಾಸ್ ಒನ್ ಚೇಂಜ್ ಆ್ಯಂಡ್ ದೇ ಡಿಡ್ ದಟ್. ನನಗೆ ಬೇಸಿಕಲಿ ಕಿಚನ್ ಮತ್ತು ಪೂಜಾ ರೂಮ್ ಅಂತೂ ತುಂಬ ಪರ್ಟಿಕ್ಯುಲರ್ ಇದ್ವಿ, ಹೀಗೆ ಇರಬೇಕು ಅಂತ. ವೆನ್ ಇಟ್ ಕಮ್ಸ್ ಟು ಪೂಜಾ ರೂಮು, ಸೊ ನಾವು ಅದೇ ಥರ ಪ್ಲ್ಯಾನ್ ಮಾಡಿಸ್ಕೊಂಡ್ವಿ, ನಮ್ಗೆ ಅದೇ ಥರ ಔಟ್ಕಮ್ ಬಂದಿದೆ. ಪೂಜಾ ರೂಮ್ ನೋಡಿದ ತಕ್ಷಣ ನನಗೆ ನಿಜವಾಗ್ಲೂ ಯು ಫೀಲ್ ಸೋ ಕನೆಕ್ಟೆಡ್. ನನಗೆ ಇಂಟೀರಿಯರ್ಸ್ ಇಷ್ಟ ಆಗಿದ್ದು ಒಂದು ಈ ಡಿಸೈನರ್ ವಾಲು. ನಮ್ಮ ಬೆಡ್ ಹಿಂದ್ಗಡೆ ವಾಲ್ಪೇಪರ್ ಇದೆಯಲ್ಲ, ಅದು ಅಷ್ಟೇ, ಅದು PU ಕೋಟೆಡ್. ಅದಾದಮೇಲೆ ವಾಲ್ಪೇಪರ್ ಬಂದಿದೆ. ನಮ್ಮದು ಮನೆ ದೇವರು ಬಂದ್ಬಿಟ್ಟು ನರಸಿಂಹಸ್ವಾಮಿ. ಸೊ ಸ್ತಂಭಜ ಅಂತ, ಐ ಡೋಂಟ್ ನೋ ವೆದರ್ ಯು ಸಾ ಸ್ತಂಭಜ ನೇಮ್ ಪ್ಲೇಟ್. ಅದರಲ್ಲಿ ಲಯನ್ ಇಸ್ ಅ ಹೆಡ್ ಆಫ್ ದ ಫ್ಯಾಮಿಲಿ. ಆ ಲಯನ್ ಮೂಲಕನೇ ಬರ್ತಾ ಇರೋದ್ರಿಂದ ನನಗೆ ಒಂದು ಲಯನ್ ಇಮೇಜು ಡೋರ್ಗೆ ಬೇಕಿತ್ತು. ನನಗೆ ಇಷ್ಟೇ ಡೈಮೆನ್ಷನ್ ಬೇಕಿತ್ತು. ಮತ್ತು ನನಗೆ ಎಸ್ಪೆಷಲಿ ಅಂದರೆ ಆ ಲಯನ್ನು ಇದ್ರೊಳಗಡೆ ಕುತ್ಕೊಬೇಕಿತ್ತು. ಆ ರೌಂಡ್ ಸರ್ಕಲ್ಲು ಆ ಶೀಲ್ಡ್ ಥರ ಇದೆ, ಅದ್ರೊಳಗಡೆ ಕುತ್ಕೊಬೇಕಿತ್ತು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಸೊ ಹಿ ಕಾಲ್ಡ್ ಮೀ. ಅಲ್ಲಿ ನಾವು ಕ್ಲೇನಲ್ಲಿ ವಿ ಡಿಡ್ ಇಟ್. ಕ್ಲೇನಲ್ಲಿ ಮಾಡಿ ಅದನ್ನು ಕಾಸ್ಟ್ ಮಾಡಿ ಅದಾದಮೇಲೆ ಮತ್ತೆ ಬ್ರಾಸ್ ಫ್ಯಾಬ್ರಿಕೇಷನ್ಗೆ ಹೋಗಿದ್ದು. ಸೊ ಇವಂದು ವಿರಾಟ್ ಸಿಂಹ ಅಂತ ಹೆಸರು. ಇವಂದು ರೂಮ್ ವಾಲ್ ಅದು ಒಂದು ಸಿಂಹ ಇಮೇಜ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಇಂಟೀರಿಯರ್ ಡಿಸೈನರ್ ಹತ್ರ ಮಾತಾಡಿ ವಿ ಸೆಂಡ್ ಅ ಪಿಕ್. ಇಂಟೀರಿಯರ್ ಡಿಸೈನರ್ ಏನು ಮಾಡಿದ್ರು ಅಂತಂದರೆ, ಇಲ್ಲ ಸರ್ ಒಂದು ಕೆಲಸ ಮಾಡೋಣ, ಫುಲ್ ಬ್ಲೋನ್ ಬರೀ ಲಯನ್ ಫೇಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದನ್ನು ಕೊಟ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಅಂತ. ವಿ ಫೆಲ್ ಲವ್ ವಿತ್ ದಟ್. You got the best room because he has got a corner window. Okay, he has got a proper balcony. He has got a separate study space. Matte walk-in wardrobe. Walk-in wardrobe is like actual walk-in wardrobe and spacious bathroom as well. ಪೇರೆಂಟ್ಸ್ ಬೆಡ್ರೂಮ್ಗೆ ಸ್ವಲ್ಪ ಪರ್ಟಿಕ್ಯುಲರ್ ಇತ್ತು. ವಯಸ್ಸಾದವರು ಡೈರೆಕ್ಟಾಗಿ ಬಾತ್ರೂಮ್ಗೆ ಹೋಗೋದಕ್ಕೆ ನನಗೊಂದು ಆಪ್ಷನ್ ಬೇಕಾಗಿತ್ತು, ಮತ್ತು ಲಿವಿಂಗ್ ಸ್ಪೇಸಿಂದ ಹೋಗೋದಕ್ಕೂ ಒಂದು ಆಪ್ಷನ್ ಬೇಕಾಗಿತ್ತು. ಸೊ ದಟ್ ಈಸ್ ವೇರ್ ಇಟ್ ವಾಸ್ ಮೋರ್ ಚಾಲೆಂಜಿಂಗು. ವಿ ಪ್ಲ್ಯಾನ್ಡ್ ಅ ಡ್ಯುಯಲ್ ಡೋರ್.
ಈ ಕಡೆ ಅವ್ರಿಗೆ ಇಳಿದ ತಕ್ಷಣ ಇಮಿಡಿಯೇಟ್ಲಿ ರೆಸ್ಟ್ ರೂಮ್ ಯೂಸ್ ಮಾಡೋವಂಥ ಪ್ಲಾನಿಂಗ್ ಆಯಿತು. ಮತ್ತು ಲಿವಿಂಗ್ ಸ್ಪೇಸಿಂದನೂ ಜನರಲ್ ಕಾಮನ್ ಸ್ಪೇಸು ಆಯಿತು. ನಮ್ಗೆ ಎರಡಕ್ಕೂ ಯೂಸ್ಫುಲ್ ಆಯಿತು. ಇವಾಗ ದೊಡ್ಡವರು ಯೂಸ್ ಮಾಡ್ಕೋಬೋದು, ಲಿವಿಂಗ್ ಸ್ಪೇಸಿಂದನೂ ಯೂಸ್ ಮಾಡ್ಕೊಬೋದು. ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡ್ ಎರಡು ಕಡೆಯಿಂದನೂ ನಮಗೆ ಬೆಳಕು ಬರುತ್ತೆ. ನಾವು ಬೆಳಗ್ಗೆ ಲೈಟೇ ಹಾಕೋದಿಲ್ಲ, ಬೆಳಕಿದ್ದಷ್ಟು ನಮಗೆ ಖುಷಿ ಆಗುತ್ತೆ. ಲೈಟ್ ಸಂಜೆನೇ ನಾವು ಲೈಟ್ ಹಾಕೋದು, ಬೆಳಗ್ಗೆ ಹೊತ್ತಂತೂ ಇಟ್ ಇಸ್ ಲೈಕ್ ಸ್ಕೈ ಲೈಟ್ ಕೊಟ್ಟಿದ್ದಾರೆ ಮತ್ತು ವಿಂಡೋ ಬಿಗ್ ಸೈಜ್ ಇದೆ. ಸೊ ಹಾಗಾಗಿ ನಾವು ಉಪಯೋಗಿಸೋದೇ ಇಲ್ಲ. ನಮಗೇನು ಹೇಳಿದ್ರೋ ಅದೇ ಮೆಟೀರಿಯಲ್ಲು ಕನ್ಸ್ಟ್ರಕ್ಷನ್ಗೆ ಹಾಕಿದ್ರು. ಒನ್, ದ ಟ್ರಸ್ಟ್. ಸೆಕೆಂಡ್, ದ ಈಸ್ ಆ್ಯಂಡ್ ವರ್ಕ್ ವಿತ್ ದೆಮ್. Third, the flexibility which they offer. Fourth, the quality you're seeing, the quality which they are bringing. Fifth, even the cost. Cherish Happy Homes and including in Cherish Interiors, fantastic job. ಪ್ರತಿದಿನ ಬದುಕು ಹೊಸದೊಂದು ಕತೆ ಬರೆಯುತ್ತೆ. ಆ ಕತೆಗೆ ಪ್ರತಿದಿನ ಮರಳಿ ಬರುವ ಪುಟವೇ ಮನೆ.